ನಮಸ್ಕಾರ ಎಲ್ಲರಿಗೂ. ಇಂದು ನಾನು ನಿಮಗೆ ನಮ್ಮ ಹೆಮ್ಮೆಯ ಹಬ್ಬವಾದ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ತುಂಬ ಸಂತೋಷ ಪಡುತ್ತೇನೆ. ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಬಹು ಗೌರವದಿಂದ ಆಚರಿಸುತ್ತೇವೆ. ಈ ದಿನ ನಮ್ಮ ರಾಜ್ಯವಾದ ಕರ್ನಾಟಕ ನಿರ್ಮಿತಿಯಾದ ದಿನ. ಇದು ನಮ್ಮ ಭಾಷೆಯ, ಸಂಸ್ಕೃತಿಯ ಮತ್ತು ಒಗ್ಗಟ್ಟಿನ ಪ್ರತೀಕವಾಗಿದೆ. ನಮ್ಮ ಕನ್ನಡ ಧ್ವಜವು ನಮ್ಮ ಹೆಮ್ಮೆಯ ಗುರುತು. ಕನ್ನಡ ಹೋರಾಟಗಾರ ಮಾ ರಾಮಮೂರ್ತಿ ಅವರು ಈ ಧ್ವಜವನ್ನು ರೂಪಿಸಿದರು. ಇದರಲ್ಲಿ 2 ಬಣ್ಣಗಳಿವೆ, ಹಳದಿ ಮತ್ತು ಕೆಂಪು. ಹಳದಿ ಬಣ್ಣವು ಶಾಂತಿ, ಜ್ಞಾನ ಮತ್ತು ಸಹಕಾರವನ್ನು ಸೂಚಿಸುತ್ತದೆ. ಕೆಂಪು ಬಣ್ಣವು ಶೌರ್ಯ, ಶಕ್ತಿ ಮತ್ತು ಕ್ರಾಂತಿಯನ್ನು ಪ್ರತಿನಿಧಿಸುತ್ತದೆ. ಮೊದಲ ಧ್ವಜದಲ್ಲಿ ಕರ್ನಾಟಕದ ನಕ್ಷೆ ಇತ್ತು. ನವರತ್ನಾಕಾರದ ಚಿಹ್ನೆ ಇದ್ದರೂ ನಂತರ ಮುದ್ರಣದ ಅಸೌಕರ್ಯದ ಕಾರಣ ಅದನ್ನು ತೆಗೆದುಹಾಕಿ ಹಳದಿ, ಕೆಂಪು ಬಣ್ಣವನ್ನು ಉಳಿಸಲಾಯಿತು. ಇಂದು ಈ ಧ್ವಜವು ಕನ್ನಡಿಗರ ಆತ್ಮ ಸಾಕ್ಷಾತ್ಕಾರವಾಗಿದೆ. ಕರ್ನಾಟಕದ ಏಕೀಕರಣದ ಕನಸು ಮೊದಲು ಆಲೂರು ವೆಂಕಟರಾವ್ ಅವರಿಂದ 1905ರಲ್ಲಿ ಮೂಡಿತು. ಅವರು ಪ್ರಯತ್ನಗಳಿಂದ ಕನ್ನಡಿಗರಲ್ಲಿ ಒಂದು ಸ್ಫೂರ್ತಿ ಉಂಟಾಯಿತು. 1950ರಲ್ಲಿ ಭಾರತ ಗಣರಾಜ್ಯವಾಯಿತು ಮತ್ತು ಭಾಷಾಧಾರಿತ ರಾಜ್ಯಗಳ ರಚನೆ ಪ್ರಾರಂಭವಾಯಿತು. ಆ ಸಮಯದಲ್ಲಿ ಮೈಸೂರು ರಾಜ್ಯವಿತ್ತು. ನಂತರ 1956ರಲ್ಲಿ ಮೈಸೂರು ರಾಜ್ಯದೊಂದಿಗೆ ಬಾಂಬೆ, ಮದ್ರಾಸ್ ಮತ್ತು ಹೈದರಾಬಾದ್ನ ಕನ್ನಡ ಭಾಷಾಭಿಮಾನಿ ಪ್ರದೇಶಗಳನ್ನು ಸೇರಿಸಿ ಏಕೀಕೃತ ಕರ್ನಾಟಕ ರಾಜ್ಯವನ್ನು ನಿರ್ಮಿಸಲಾಯಿತು. ಹೊಸ ರಾಜ್ಯದಲ್ಲಿ ಉತ್ತರ ಕರ್ನಾಟಕ, ಮಲೆನಾಡು ಮತ್ತು ಹಳೆಯ ಮೈಸೂರು ಪ್ರದೇಶಗಳು ಸೇರಿಕೊಂಡವು. ಇದು ನಮ್ಮ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಘಟನೆಯಾಗಿದೆ. ಮೊದಲಿಗೆ ಹೊಸ ರಾಜ್ಯಕ್ಕೆ ಮೈಸೂರು ರಾಜ್ಯ ಎಂಬ ಹೆಸರಿತ್ತು. ಅಂತಿಮವಾಗಿ ನವೆಂಬರ್ 1, 1973ರಂದು ಮುಖ್ಯಮಂತ್ರಿಯಾಗಿದ್ದ ದೇವರಾಜ್ ಅರಸು ಅವರ ನೇತೃತ್ವದಲ್ಲಿ ರಾಜ್ಯದ ಹೆಸರು ಕರ್ನಾಟಕ ಎಂದು ಬದಲಾವಣೆಯಾಯಿತು. ಇದು ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾದ ಹೆಮ್ಮೆಯ ಕ್ಷಣವಾಗಿದೆ. ಇಂದು ಕನ್ನಡ ರಾಜ್ಯೋತ್ಸವವನ್ನು ಧರ್ಮ ಅಥವಾ ವರ್ಗವಿಲ್ಲದೆ ಎಲ್ಲರೂ ಹರ್ಷೋದ್ಗಾರದಿಂದ ಆಚರಿಸುತ್ತಾರೆ. ಬೀದಿಗಳು, ಶಾಲೆಗಳು, ಕಚೇರಿಗಳು ಎಲ್ಲೆಡೆ ಕನ್ನಡ ಧ್ವಜಗಳು ಹಾರಾಡುತ್ತವೆ. ರಾಜ್ಯ ಸರ್ಕಾರ ಈ ದಿನ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಘೋಷಿಸಿ ಕನ್ನಡಕ್ಕೆ ಸೇವೆ ಮಾಡಿದ ಗಣ್ಯರಿಗೆ ಗೌರವ ನೀಡುತ್ತದೆ. ಮಕ್ಕಳು ಶಾಲೆಯಲ್ಲಿ ಕನ್ನಡ ಗೀತೆಗಳನ್ನು ಹಾಡುತ್ತಾರೆ. ಭಾಷಣಗಳು, ನೃತ್ಯಗಳು ಮತ್ತು ನಾಟಕಗಳ ಮೂಲಕ ಕನ್ನಡದ ಮಹತ್ವವನ್ನು ತೋರಿಸುತ್ತಾರೆ. ಕರ್ನಾಟಕ ರಾಜ್ಯೋತ್ಸವವನ್ನು ಕೇವಲ ಕರ್ನಾಟಕದಲ್ಲೇ ಅಲ್ಲದೆ ಮುಂಬೈ, ದೆಹಲಿ, ಸಿಂಗಾಪುರ್, ದುಬೈ, ಆಸ್ಟ್ರೇಲಿಯಾ ಮುಂತಾದ ದೇಶಗಳಲ್ಲಿಯೂ ಕನ್ನಡಿಗರು ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತಾರೆ. ಕನ್ನಡ ಭಾಷೆ ನಮ್ಮ ಆತ್ಮದ ಧ್ವನಿಯಾಗಿದೆ. ಕುವೆಂಪು, ಬೇಂದ್ರೆ, ಶಿವರಾಮ ಕಾರಂತ ಮುಂತಾದ ಸಾಹಿತ್ಯ ದಿಗ್ಗಜರು ಈ ಭಾಷೆಯನ್ನು ಅಲಂಕರಿಸಿದ್ದಾರೆ. ಅವರ ಕೃತಿಗಳು ನಮ್ಮ ಕನ್ನಡದ ಕೀರ್ತಿಯನ್ನು ವಿಶ್ವದ ಮಟ್ಟಕ್ಕೆ ಕೊಂಡೊಯ್ದಿವೆ. ನಾವು ಕನ್ನಡವನ್ನು ಮಾತನಾಡುವುದು, ಓದುವುದು, ಬರೆಯುವುದು ಮತ್ತು ಸಂರಕ್ಷಿಸುವುದು ನಮ್ಮ ಕರ್ತವ್ಯ. ಈ ಭಾಷೆಯ ಗೌರವ ಉಳಿಯಬೇಕಾದರೆ ನಮ್ಮಿಂದಲೇ ಅದು ಸಾಧ್ಯ. ಆದ್ದರಿಂದ ಎಲ್ಲರೂ ಕನ್ನಡವ ಉಳಿಸೋಣ, ನಮ್ಮ ಸಂಸ್ಕೃತಿಯನ್ನು ಕಾಪಾಡೋಣ ಮತ್ತು ಪ್ರತಿದಿನ ಕನ್ನಡದಲ್ಲೇ ಮಾತನಾಡಿ ರಾಜ್ಯೋತ್ಸವದ ಅರ್ಥವನ್ನು ಬದುಕಿಸೋಣ. ಹೆಮ್ಮೆಯಿಂದ ಎಲ್ಲರೂ ಹೇಳೋಣ, ನಮ್ಮ ನಾಡು ಕರ್ನಾಟಕ, ನಮ್ಮ ಭಾಷೆ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.